ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಮೇ ಐ ಕಮ್ ಇನ್? ಎಸ್ ಕಮ್ ಇನ್. ಮೇಡಮ್ ಏನೋ ಬರಕ್ಕೆ ಹೇಳಿದ್ರಂತೆ, ಕೂತ್ಕೊಳ್ಳಿ. ಯಾಕೆ ಮೇಡಮ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಹಾಗೆ ಕ್ಯಾಶುಯಲ್ ಆಗಿ ನೋಡ್ತಾ ಇದ್ದೆ ಅಷ್ಟೆ. ಹೋಗ್ಲಿ, ಹೇಗನ್ನಿಸ್ತಾ ಇದೆ? ಹೊಸ ಆಫೀಸು, ಹೊಸ ಕಲೀಗ್ಸು ಎಲ್ಲ ಸೆಟ್ ಆಯ್ತಾ? ಎಸ್ ಮೇಡಮ್, ಸೆಟ್ ಆಯ್ತು. ಹಿಂದಿನ ಕಂಪನಿಗೂ ನಮ್ ಕಂಪನಿಗೂ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆಯಾ? 100% ಬೆಟರ್ ಅನ್ನಿಸ್ತಾ ಇದೆ ಮೇಡಮ್. ಇಲ್ಲಿ ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಿದೆ ತಾನೆ? ಖಂಡಿತ ಖುಷಿ ಆಗ್ತಿದೆ ಮೇಡಮ್. ಗುಡ್. ನಾನಿವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ನೇರವಾಗಿ ಉತ್ತರ ಕೊಡಬೇಕು. ಕೇಳಿ ಮೇಡಮ್. ನಿಮ್ಗೆ ಆದಿ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾ? ಕಂಪ್ಲೀಟ್ ಆಗಿ ಅಂದ್ರೆ ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತು, ನೀವು ಅವ್ರ ನಾದ್ನಿ ಅಂತ ಗೊತ್ತು, ಅಷ್ಟೇ ಮೇಡಮ್. ಅಷ್ಟು ಗೊತ್ತಿದ್ರೆ ಸಾಕು. ಅಲ್ಲ, ಅವ್ರ ಜೊತೆ ಅಷ್ಟೊಂದು ಸಲಿಗೆನಲ್ಲಿದ್ದೀರಲ್ಲ, ಅದಕ್ಕೆ ಕಾರಣ ಏನು? ಫ್ರೆಂಡ್ಶಿಪ್ಪಾ ಅಥವಾ ಮೋರ್ ದೆನ್ ಫ್ರೆಂಡ್ಶಿಪ್ಪಾ? ಫ್ರೆಂಡ್ಶಿಪ್ ಅಷ್ಟೇ ಮೇಡಮ್. ಆಸ್ ಎ ಕೊಲೀಗ್ ನಾನು ಎಲ್ಲರ ಜೊತೆನೂ ಹಾಗೆ ಸಲಿಗೆಲಿರ್ತೀನಿ. ಓಪನ್ ಆಗಿ ಹೇಳಬೇಕು ಅಂದ್ರೆ ಪ್ರೊಫೆಷನಲ್ ಆಗಿ ನಾವು ಫ್ರೆಂಡ್ಸ್ ಅಷ್ಟೇ, ಪರ್ಸನಲ್ ಆಗಿ ಫ್ರೆಂಡ್ಶಿಪ್ ಸಹ ಇಲ್ಲ. ಯಾಕೆ ಮೇಡಮ್, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ಏನಿಲ್ಲ, ಪ್ರೊಫೆಷನಲ್ ಆಗಿರೋ ನಿಮ್ ಬಾಂಡಿಂಗು ಹಾಗೆ ಇದ್ರೇನೆ ಚಂದ. ಅಕಸ್ಮಾತ್ ಅದೇನಾದ್ರೂ ಪರ್ಸನಲ್ ಆಗಿ ತಿರುಗಿದ್ರೆ ನಾನು ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡೋದನ್ನ ಬಿಟ್ಟು ಪರ್ಸನಲ್ ಆಗಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಆಗ ನನ್ನ ರಿಯಾಕ್ಷನ್ ತುಂಬಾ ಹಾರ್ಶ್ ಆಗಿರುತ್ತೆ. ಅದನ್ನ ನಿನ್ನ ಹತ್ರ ಸಹಿಸ್ಕೊಳಕ್ಕಾಗಲ್ಲ ಅಂತ ಹೇಳೋದಿಕ್ ಕರೆಸ್ದೆ. ಇದನ್ನ ಅಲಾರಾಮ್ ಅನ್ಕೋ ಅಥವಾ ವಾರ್ನಿಂಗ್ ಅನ್ಕೋ, ಆದ್ರೆ ಯಾವುದೇ ಕಾರಣಕ್ಕೂ ಆ ಲೈನ್ನ ನೀನು ಕ್ರಾಸ್ ಮಾಡೋದಿಕ್ ಹೋಗ್ಬೇಡ. ನಿನ್ ಬಗ್ಗೆ ಆಫೀಸಲ್ಲಿ ಒಳ್ಳೆ ವರ್ಕರ್ ಅಂತ ಒಳ್ಳೆ ಒಪಿನಿಯನ್ ಇದೆ, ಅದೇ ರೀತಿ ಇರ್ಲಿ. ಮೇಡಮ್, ಅಂದ್ರೆ ನೀವು ನನ್ನ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ? ಇದು ಅನುಮಾನದ ಪ್ರಶ್ನೆ ಅಲ್ಲ ಮೋನಿಕಾ, ನನ್ನ ಅಕ್ಕನ ಸಂಸಾರದ ಪ್ರಶ್ನೆ. ಕಲೀಗ್ಸ್ ಆಗಿ ನೀವು ಎಷ್ಟೇ ಕ್ಲೋಸ್ ಆಗಿದ್ರು ನನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಆದ್ರೆ ಅದನ್ನು ಮೀರಿ ಮುಂದುವರೆದ್ರೆ ಪ್ರಾಬ್ಲಮ್ಸ್ಗಳು ನಿಮಗೆ ಶುರುವಾಗುತ್ತೆ. ಆಗ ನೀನು ನನ್ನ ಇನ್ನೊಂದು ಮುಖನ ನೋಡ್ಬೇಕಾಗತ್ತೆ, ಶೌರ್ಯದ ಮುಖ. ಹುಷಾರ್. ಇನ್ನೀವ್ ಹೊರಡ್ಬೋದು. ಸರಿ ಮೇಡಮ್.